ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚೇತನ್. ನಾನು ಇವತ್ತು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕಂಡಕ್ಟ್ ಮಾಡಿರುವಂಥ PSI ಎಕ್ಸಾಮ್ಸ್ ಇರ್ಬೋದು, PC ಎಕ್ಸಾಮ್ಸ್ ಇರ್ಬೋದು, KS ಇರ್ಬೋದು ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿರುವಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನ ತಗೋತಾ ಇದ್ದೀನಿ. ಸೊ ಯಾರಿಗೆಲ್ಲ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಲಾಜಿಕಲ್ ರೀಸನಿಂಗ್, ಇದನ್ನು ಒಟ್ಟಾರೆಯಾಗಿ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ, ಇದರಲ್ಲಿ ನಿಮಗೆ ಡೌಟ್ಸ್ಗಳಿದೆ ಮತ್ತು ಕಷ್ಟ ಆಗ್ತಿದೆ ಅನ್ನೋರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸುಲಭ ರೀತಿಯಲ್ಲಿ ನಾನು ನಿಮಗೆ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ನ ಹೇಳ್ಕೊಡ್ತೀನಿ. ಸೊ ಇವತ್ತಿನ ಸರಣಿಯಲ್ಲಿ ಒಂದಷ್ಟು ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇ ಕ್ವಶನ್. ಸೊ ಫಸ್ಟ್ ಕ್ವಶನ್ ಈಸ್ ಪರ್ಸೆಂಟೇಜ್ ಕ್ವಶನ್ ಆಗಿರುತ್ತೆ. ಇದನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ಳೋಣ ನೋಡಿ. ಸೊ ಫಸ್ಟ್ ನಮ್ಗೆ ಏನು ಬೇಕು ಅಂದರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಕಾನ್ಸೆಪ್ಟ್ಸು ಮತ್ತು ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ನೋಡೋಣ. ಒಂದು 40 ಇರುತ್ತೆ ವ್ಯಾಲ್ಯೂ, ಇಟ್ ಬಿಕಮ್ 60. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡಿ, 20 ಇನ್ಕ್ರೀಸ್ ಆಗಿದೆ. 20 ಇನ್ಕ್ರೀಸ್ ಆಗಿದೆ ಅಂದ ತಕ್ಷಣ 20% ಅಲ್ಲ. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಹಿಯರ್ 20 ಇನ್ಕ್ರೀಸ್ ಆಗಿದೆ. ಯಾವುದರಿಂದ ಇನ್ಕ್ರೀಸ್ ಆಗಿದೆ ಅಂದರೆ ಈ 40ರಿಂದ ಇನ್ಕ್ರೀಸ್ ಆಗಿದೆ. 40 ಇದ್ದಿದ್ದು 60 ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ಇನಿಷಿಯಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ, ಮೊದಲಿದ್ದಿದ್ದ ವ್ಯಾಲ್ಯೂ. ಸೊ 40ನಲ್ಲಿ 20 ಇನ್ಕ್ರೀಸ್ ಆಗಿದೆ. ಅದು ಎಷ್ಟು ಪರ್ಸೆಂಟೇಜು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಂಟು 100 ಹಾಕ್ತೀವಿ. ಸೊ ಇದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 21 ಟೈಮ್ಸ್ 22 ಟೈಮ್ಸ್ 2 50%. 50% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಅಬ್ಸರ್ವೇಷನ್ ತೊಗೊಳ್ಳೋಣ, ದಟ್ ಈಸ್ ಪರ್ಸೆಂಟೇಜ್ ಆಫ್ ಡಿಕ್ರೀಸ್. ಒಂದು ವ್ಯಾಲ್ಯೂ ಇರುತ್ತೆ, 400 ಇರುತ್ತೆ, ಇಟ್ ಬಿಕಮ್ಸ್ 300. ಎಷ್ಟು ಡಿಕ್ರೀಸ್ ಆಗಿದೆ ಅಂದರೆ ನಾವು 100 ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ ಅಂದರೆ 100% ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಯಾವ್ದು ಇನಿಷಿಯಲ್ ವ್ಯಾಲ್ಯೂ ಅಂದರೆ 400 ಆಗುತ್ತೆ. ಯಾಕೆ ಅಂದರೆ 400 ಫಸ್ಟ್ ಇತ್ತು, ಈಗ 300 ಆಗಿದೆ. ಮೊದಲು ಯಾವುದಿರುತ್ತೋ ಅದು ಇನಿಷಿಯಲ್ ವ್ಯಾಲ್ಯೂ ಆಗುತ್ತೆ. ಸೊ ಹಿಯರ್ ಡಿಕ್ರೀಸ್ ಆಗ್ತಾ ಇದೆ. ಫಸ್ಟು ಡಿಕ್ರೀಸ್ ಆಗಿರೋ ವ್ಯಾಲ್ಯೂನ ಬರ್ಕೋಬೇಕು. ಯಾವುದರಿಂದ ಡಿಕ್ರೀಸ್ ಆಗಿದೆ ಅಂತ ಬರ್ಕೋಬೇಕು. 400ಇಂದ ಡಿಕ್ರೀಸ್ ಆಗಿದೆ. ಅದು ಎಷ್ಟು ಪರ್ಸೆಂಟೇಜ್ ಅಂದರೆ ಇಂಟು 100. 100 1s 100 4s 425s. ಸೊ 25% ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಇನ್ಕ್ರೀಸ್ ಆದರೂ ಆಗಿರಲಿ ಇನಿಷಿಯಲ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಇನಿಷಿಯಲ್ ವ್ಯಾಲ್ಯೂ ಸ್ಮಾಲರ್ ಇರುತ್ತೆ ಯಾವುದರಲ್ಲಿ, ಇನ್ಕ್ರೀಸಲ್ಲಿ. ಡಿಕ್ರೀಸ್ ಆಗಿದ್ರೂ ಕೂಡ ಇನಿಷಿಯಲ್ ವ್ಯಾಲ್ಯೂ ಮೇಲೇ ಡಿಪೆಂಡ್ ಆಗುತ್ತೆ. ಸೊ ಡಿಕ್ರೀಸಲ್ಲಿ ಇನಿಷಿಯಲ್ ವ್ಯಾಲ್ಯೂ ಬಿಗ್ಗರ್ ಇರುತ್ತೆ. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿದ್ರೆ ಈ ಕ್ವಶನ್ನ ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಈ ಕ್ವಶನ್ ನೋಡಿ, ಎಸ್ ಇನ್ಕಮ್ ಈಸ್ 50% ಲೆಸ್ ದ್ಯಾನ್ ಬಿ ಅಂತ ಹೇಳಿದ್ದಾರೆ. ಎ ಬಿಗಿಂತ 50% ಲೆಸ್ ಅಂತ ಹೇಳಿದ್ದಾರೆ. ಸೊ ಈಸಿಲಿ ನಾವು ಬರ್ಕೋಬೋದು. ಇದು 100 ಇದ್ದರೆ ಇದು 50 ಇರುತ್ತೆ. 50% ಕಡಿಮೆ ಅಂದರೆ ಡೈರೆಕ್ಟಾಗಿ ಬರ್ಕೋಬೋದು. ಸೊ ಈಗ ಪ್ರಶ್ನೆ ಏನು ಕೇಳ್ತಿದ್ದಾರೆ ಅಂದರೆ, ದೆನ್ ಬೀಸ್ ಇನ್ಕಮ್ ಈಸ್ ವಾಟ್ ಪರ್ಸೆಂಟ್ ಮೋರ್ ದ್ಯಾನ್ ಎ. ಬೀಸ್ ಇನ್ಕಮ್ಮು ಎಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳ್ತಿದ್ದಾರೆ. ಸೊ ನಾವಿಲ್ಲಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ನ ಕಂಡುಹಿಡಿಬೇಕು. ಮೋರ್ ಅಂತ ಕೇಳ್ತಿದ್ದಾರೆ ಅಂದರೆ ಇನ್ಕ್ರೀಸ್ ಕಂಡುಹಿಡಿಬೇಕು. ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 50 ಇನ್ಕ್ರೀಸ್ ಆಗಿದೆ. ಸೊ 50 ಇನ್ಕ್ರೀಸ್ ಆಗಿದೆ. ಇನಿಷಿಯಲ್ ವ್ಯಾಲ್ಯೂ ಯಾವ್ದು ಹಾಕ್ಬೇಕಂದ್ರೆ 50 ಇದ್ದಿದ್ದು 100 ಆಗಿದೆ. ಸೊ 50ರಿಂದ 50 ಜಾಸ್ತಿ ಆಗಿದೆ. ಸೊ ಅದು ಪರ್ಸೆಂಟೇಜ್ ಬೇಕು, ಇಂಟು 100 ಹಾಕ್ತೀನಿ. ಸೊ ಎಷ್ಟಾಗುತ್ತೆ? ಸೊ 50 ಗೆಟ್ ಕ್ಯಾನ್ಸಲ್, ದಟ್ ಗಿವ್ಸ್ 100%. ಸೊ ಆಪ್ಷನ್ 3 is the right answer. I'll go to next one. So this is very simple question. If you write down all the numbers from 1 to 100, then how many times do you write 3 ಅಂತ ಕೇಳಿದ್ದಾರೆ. ಸೊ ಈಸಿಲಿ ಯು ಕ್ಯಾನ್ ಸೇ ಆಪ್ಷನ್ 2 20 is the right answer ಅಂತ ಹೇಳ್ಬೋದು. ಹೇಗೆ ಅಂತ ತಿಳ್ಕೊಳ್ಳೋಣ ನೋಡಿ. ಸೊ 1 to 100ವರೆಗೂ ಬರೀಬೇಕಾದ್ರೆ 3 ಎಲ್ಲೆಲ್ಲಿ ಬರುತ್ತೆ ಅಂತ ಥಿಂಕ್ ಮಾಡಿ. ಸೊ ಫಸ್ಟು 3 ಇಲ್ಲಿ ಸಿಗುತ್ತೆ ನಮಗೆ. ಫಸ್ಟ್ ಯೂನಿಟ್ ಡಿಜಿಟಲ್ಲೇ 3 ಸಿಗುತ್ತೆ. ನೆಕ್ಸ್ಟು 13 ಸಿಗುತ್ತೆ. ನೆಕ್ಸ್ಟ್ 23 ಸಿಗುತ್ತೆ. 13 ಇಲ್ಲೇ ಬರ್ಕೋತೀನಿ ನೋಡಿ, 13ನಲ್ಲೂ 3 ಇದೆ. ಸೊ ಇಲ್ಲಿಂದ ಬರೀತೀನಿ ನೋಡಿ, 31 32 33 34 35 36 37 38 39. ನೆಕ್ಸ್ಟ್ 43 53 63 73 83 93. ಸೊ ಇಷ್ಟು ಕಡೆ 3 ಬರುತ್ತೆ. ಅದನ್ನು ನಾವು ಕೌಂಟ್ ಮಾಡೋಣ. 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್ 5 ಟೈಮ್ 6 ಟೈಮ್ 7 ಟೈಮ್ 8 ಟೈಮ್. ಇಲ್ಲಿ 2 ಬಾರಿ ಬಂದಿದೆ. 9 10 11 12 13 14 15 16 17 18 19 20. ಸೊ 20 ಟೈಮ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಕೌಂಟ್ ಮಾಡಬೇಕಾಗತ್ತೆ. 3ನಾದರೂ ಕೇಳಿರಲಿ, ಬೇರೆ ಯಾವುದಾದ್ರೂ ಕೇಳಿರಲಿ, ಇದೇ ರೀತಿ ಕೌಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್,
ದ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 3 ಇನ್ ದ ನಂಬರ್. ಸೊ ನಾವು ಫಸ್ಟ್ ಥಿಂಗ್ ಏನು ನೆನ್ಪಿಟ್ಕೋಬೇಕಂದ್ರೆ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್, ಪ್ಲೇಸ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್. ಫೇಸ್ ವ್ಯಾಲ್ಯೂ ಅಂದರೆ ಆ್ಯಕ್ಚುಲ್ ನಂಬರ್, 3 ಅಂದರೆ 3, 4 ಅಂದರೆ 4. ಪ್ಲೇಸ್ ವ್ಯಾಲ್ಯೂ ಅಂದರೆ ಅದು ಯಾವ ಪ್ಲೇಸ್ನಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಯೂನಿಟ್ ಪ್ಲೇಸಲ್ಲಿದ್ದರೆ ಜಸ್ಟ್ 3, 10 ಪ್ಲೇಸಲ್ಲಿದ್ದರೆ 30, 100 ಪ್ಲೇಸಲ್ಲಿದ್ದರೆ 300. ಜಸ್ಟ್ ಲೈಕ್ ನಂಬರ್ ಏನಿದೆ ಅಂದರೆ 503535. 3ನ ಕೇಳಿದ್ದಾರೆ. 3ದು ಫೇಸ್ ವ್ಯಾಲ್ಯೂ ಎಷ್ಟು ಅಂದರೆ ಜಸ್ಟ್ 3ನೇ. ಪ್ಲೇಸ್ ವ್ಯಾಲ್ಯೂ ಕೇಳಿರೋದು. ಇದು ಯೂನಿಟ್ ಪ್ಲೇಸ್, ಇದು 10 ಪ್ಲೇಸ್. ಇಲ್ಲಿ 3 ಇದೆ ಅಂದರೆ 30 ಅಂತ ಲೆಕ್ಕ. ಸೊ ಇದು ಯೂನಿಟ್ ಪ್ಲೇಸ್, 10 ಪ್ಲೇಸ್, 100 ಪ್ಲೇಸ್, 1000 ಪ್ಲೇಸ್. ಸೊ ಇಲ್ಲಿ 3 ಇದೆ ಅಂದರೆ ಇದ್ರ ವ್ಯಾಲ್ಯೂ 3000 ಅಂತ. ಟೋಟಲ್ ಎಷ್ಟಾಗುತ್ತೆ ಅಂದರೆ ಇವೆರಡನ್ನು ಆ್ಯಡ್ ಮಾಡಬೇಕು. ಸೊ 3030, 3030 ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಸೊ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಒಂದ್ಸಲ ಕ್ವಶನ್ ಓದ್ಬೋಣ ನೋಡಿ. ಇನ್ ಅ ಫ್ಯಾಮಿಲಿ ದ ಫಾದರ್ ಟುಕ್ 1/4 ಆಫ್ ದ ಕೇಕ್ and he had 3 times as much as each of the other members had. Find the total number of family members ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಇಸ್ ವೆರಿ ಈಸಿ. ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಫ್ಯಾಮಿಲಿ ಇರುತ್ತೆ ಅಂದರೆ ಆ ಫ್ಯಾಮಿಲಿನಲ್ಲಿ ಎಷ್ಟಾದರೂ ಇರಲಿ, ಒಬ್ಬ ಫಾದರು ಇಲ್ಲಿ ಕ್ವಶನ್ ಕೊಟ್ಟಿರೋ ಪ್ರಕಾರ ಇನ್ನು ಅದರ್ ಪರ್ಸನ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಒಬ್ಬರು ಫಾದರು, ಇನ್ನು ಅದರ್ ಪರ್ಸನ್. ಸೊ ಇವರಿಷ್ಟನ್ನು ಸೇರಿಸಿದ್ರೆ ಒಂದು ಫ್ಯಾಮಿಲಿ ಆಗುತ್ತೆ ಅಕಾರ್ಡಿಂಗ್ ಟು ದ ಕ್ವಶನ್. ಸೊ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಒಂದು ಕೇಕ್ ಇದೆ. ಈ ಕೇಕ್ ಎಷ್ಟಿದೆ ಅಂತಲೂ ನಮ್ಗೆ ಗೊತ್ತಿಲ್ಲ. ಸೊ ಅದರಲ್ಲಿ 1/4 ಫಾದರೇ ತಗೋತಾನೆ, ಫಾದರ್. ಇನ್ನು ರಿಮೈನಿಂಗ್ 3/4 ಯಾರ್ದಾಗಿರುತ್ತೆ? ಫ್ಯಾಮಿಲಿ ಮೆಂಬರ್ಸ್. ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ನಮ್ಗೆ ಐಡಿಯಾ ಇಲ್ಲ, ಬಟ್ ಫ್ಯಾಮಿಲಿ ಮೆಂಬರ್ಸ್ ಹಂಚ್ಕೋತಾರೆ, ಈಕ್ವಲಿ ಹಂಚ್ಕೋತಾರೆ. ಸೊ ಇನ್ನೂ ಒಂದು ಏನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಡೇಟಾ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಇಲ್ಲೊಂದು ಡೇಟಾ ಕೊಟ್ಟಿದ್ದಾರೆ ನೋಡಿ. ಈ ಹ್ಯಾಡ್ 3 times as much as each of the other member. ಅಂದರೆ ಫಾದರು ಬೇರೆಯವ್ರಿಗಿಂತ 3 times ಜಾಸ್ತಿ ತಗೊಂಡಿರ್ತಾನೆ ಈಚ್ ಆಫ್ ಅದರ್ ಮೆಂಬರ್. ಈಚ್ ಮೆಂಬರ್ ಅಂತ ಬರೀತಾ ಇದೆ. ಅಂದರೆ ಪ್ರತಿಯೊಬ್ಬರಿಗೆ ಬರುತ್ತಲ್ಲ ಅದ್ರ 3 ಪಟ್ಟು ಫಾದರ್ ತೊಗೊಂಡಿರ್ತಾನೆ ಅಂತ. ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ಥರದ ಕ್ವಶನ್ಗಳನ್ನ ಥ್ರೂ ದ ಆಪ್ಷನ್ ಸಾಲ್ವ್ ಮಾಡಿಬಿಡಿ ಎಕ್ಸಾಮಲ್ಲಿ. ಸೊ ಇವಾಗ ಒಂದು ಕೇಕ್ ಎಷ್ಟಿದೆ ಅಂತ ಬರ್ಕೊಬೇಕು. ಇಲ್ಲಿ 4 ಇದೆ, ಇಲ್ಲಿ 3 ಇದೆ ಅಲ್ವಾ. ಏನೇನು ಡಿಜಿಟ್ಸ್ಗಳಿದೆ ಅದ್ರದ್ದೊಂದು LCM ನಂಬರ್ನ ಬರ್ಕೊಳ್ಳಿ. ನೀವು 100 ಅಂತನಾದರೂ ಬರ್ಕೋಬೋದು, 200, 300 ಬರ್ಕೋಬೋದು. ಇವೆರಡು ಡಿವೈಡ್ ಆಗೋ ಒಂದು ನಂಬರ್ನ ಬರ್ಕೊಳ್ಳಿ. ಜಸ್ಟ್ ಲೈಕ್ 12 ಯೂನಿಟ್ಸ್ ಇದೆ ಕೇಕ್ ಅಂತ ತೊಗೊಳ್ಳಿ. 12 ಯೂನಿಟ್ಸ್ ಇದ್ದರೆ ಫಾದರ್ ಒಬ್ಬನೇ 1/4 ತೊಗೋತಾನೆ ಅಂದರೆ ಎಷ್ಟಾಗುತ್ತೆ? ಥ್ರೂ ದ ಆಪ್ಷನ್ ಹೋಗೋಣ. ಫಾರ್ ಎಕ್ಸಾಂಪಲ್ 12 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ ಫ್ಯಾಮಿಲಿನಲ್ಲಿ. ಫಾದರ್ ಒಬ್ಬ ಆದರೆ ಅದರ್ ಪರ್ಸನ್ ಎಷ್ಟು ಜನ ಇರಬೇಕು? 11 ಮೆಂಬರ್ಸ್ ಇರಬೇಕು. ಸೊ ಫಾದರ್ಗೆ ಎಷ್ಟು ಬರುತ್ತೆ 12 ಯೂನಿಟ್ಸಲ್ಲಿ 1/4 ಅಂದರೆ? 12 ಯೂನಿಟ್ಸು ಕೇಕ್ ಇದು. ಇದರಲ್ಲಿ 1/4 ಅಂದರೆ ಎಷ್ಟು ಬರುತ್ತೆ? 3 ಯೂನಿಟ್ಸ್ ಬರುತ್ತೆ. ಫಾದರ್ ಒಬ್ಬಂಗೆ 3 ಯೂನಿಟ್ಸ್ ಬರುತ್ತೆ ಅಂದರೆ ಇನ್ನು ರಿಮೈನಿಂಗ್ 9 ಯೂನಿಟ್ಸ್ ಉಳ್ಕೊಳ್ಳುತ್ತೆ. 9 ಯೂನಿಟ್ಸು 11 ಜನಕ್ಕೆ ಶೇರ್ ಮಾಡಿದ್ರೆ 3 times of 3/11, ಸಾರಿ 9/11. ಟೋಟಲ್ 12 ಯೂನಿಟ್ಸಲ್ಲಿ ಇವ್ನು 3 ತೊಗೊಂಡ್ರೆ ಇವ್ರಿಗೆ 12 ಬರುತ್ತೆ. ಈ 12 ಯೂನಿಟ್ಸು 11 ಜನಕ್ಕೆ ಅದರ್ ಮೆಂಬರ್ಸ್ ಅಂದರೆ ಒಬ್ರಿಗೆ ಎಷ್ಟು ಬರುತ್ತೆ? 9/11. ಸೊ ಇಂಟು 3 ಮಾಡಿದ್ರೆ ಇವೆರಡು ಈಕ್ವಲ್ ಆಗ್ತಿಲ್ಲ. ಸೊ ಹಾಗಾಗಿ ಈ ಆಪ್ಷನ್ ಅಲ್ಲ. ಸೊ ಈ ರೀತಿ ಥಿಂಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆಪ್ಷನ್ ತೊಗೋತೀನಿ ನೋಡಿ, ನಿಮಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ. ಸೊ ಇಫ್ ಐ ಥಿಂಕ್ ಆಪ್ಷನ್ 10 ಇಸ್ ದ ರೈಟ್ ಆನ್ಸರ್. 10 ಇದೆ ಅಂತ ಅಂದ್ಕೊಂಡ್ರೆ ಫಾದರ್ ಒಬ್ಬ ಇದ್ದರೆ ಅದರ್ ಮೆಂಬರ್ಸ್ 9 ಇರ್ತಾರೆ. ಫಾದರ್ಗೆ 1/4 ಬರುತ್ತೆ ಅಂದರೆ 12 ಯೂನಿಟ್ಸ್ ಕೇಕಲ್ಲಿ 3 ಯೂನಿಟ್ಸ್ ಬರುತ್ತೆ. ಅದರ್ ಪರ್ಸನ್ಗೆ 9 ಯೂನಿಟ್ಸ್ ಬರುತ್ತೆ. ಸಾರಿ, ದಟ್ ಈಸ್ 9 ಯೂನಿಟ್ಸ್. 9 ಯೂನಿಟ್ಸ್ ಬರುತ್ತೆ. ಫಾದರಿಗೆ 3 ಯೂನಿಟ್ಸ್ ಬಂದಿದೆ. 3 times ಆಫ್ ಇನ್ನು ರಿಮೈನಿಂಗ್ ಪರ್ಸನ್ ಎಷ್ಟಿರ್ತಾರೆ? 9 ಪರ್ಸನ್ ಇರ್ತಾರೆ. 9 ಯೂನಿಟ್ಸ್ ಕೇಕ್ ಇದೆ ಅಂದರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ? 1 ಯೂನಿಟ್ ಕೇಕ್ ಬರುತ್ತೆ. ಸೊ 3 = 1 ಆಗುತ್ತೆ 3ನಾ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಫಾದರ್ ಒಬ್ಬ, ಅದರ್ ಪರ್ಸನ್ 9 ಮೆಂಬರ್ಸ್ ಇದ್ದರೆ, ಸೊ ಆಗ ಫಾದರ್ ಒಬ್ಬರೇ ಅದರ್ ಪರ್ಸನ್ಗಿಂತ 3 times ಮ್ಯಾಚ್ ಆಗುತ್ತೆ. ಸೊ
ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಈ ರೀತಿ ನಾವು ಥಿಂಕ್ ಮಾಡಿ ಹಾಕಬೇಕಾಗುತ್ತೆ. ಟೋಟಲ್ 12 ಯೂನಿಟ್ಸ್ ಕೇಕಲ್ಲಿ 1/4 ಅಂದರೆ ಫಾದರಿಗೆ 3 ಹೋಗಿರುತ್ತೆ, ರಿಮೈನಿಂಗ್ 9 ಅಂತ ಬರ್ಕೊಳ್ಳಿ, 12 ಅಂತ ಬರ್ಕೋಬಾರ್ದು. ಸೊ ಐಲ್ ಮೂವ್ ಟು ನೆಕ್ಸ್ಟ್ ಒನ್. A boy goes to school at a speed of 3 km per hour and returns to the village at 2 km per hour. If it takes 5 years in all, then the distance between the school and village is ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್. ಸೊ ಇಲ್ಲಿ ಏನಿದೆ, ಒಬ್ಬ ವಿಲೇಜಿಂದ ಸ್ಕೂಲ್ಗೆ ಹೋಗ್ತಾನೆ. ಹೋಗಬೇಕಾದ್ರೆ 3 ಸ್ಪೀಡಲ್ಲಿ ಹೋಗ್ತಾನೆ, 3 km per hour. ಆ್ಯಂಡ್ ರಿಟರ್ನ್ ಬ್ಯಾಕ್ ವಿಲೇಜ್ಗೆ 2 km ಸ್ಪೀಡಲ್ಲಿ ಬರ್ತಾನೆ. ಸೊ ಇದು ಅವನಿಗೆ 5 ಅವರ್ಸ್ ತೊಗೊಳುತ್ತೆ ಟೋಟಲ್ ಟೈಮ್ ಕೊಟ್ಟಿದ್ದಾರೆ. ಟೋಟಲ್ ಟೈಮ್ ಈಸ್ 5 hours. ಸೊ ನೀವು ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಟೈಮ್ ಇಂಟು ಸ್ಪೀಡ್ ಇದೆ. ನಮಗೆ ಹೋಗ್ತಾ ಒಂದು ಸ್ಪೀಡಲ್ಲಿ ಹೋಗಿದ್ದಾನೆ, ಬರ್ತಾ ಒಂದು ಸ್ಪೀಡಲ್ಲಿ ಬಂದಿದ್ದಾನೆ, ಡಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಇಲ್ಲಿ ನಮಗೆ ಟೋಟಲ್ ಟೈಮ್ ಕೊಟ್ಟಿದ್ದಾನೆ, ಹೋಗ್ತಾ ಎಷ್ಟು ಟೈಮ್ ತೊಗೊಂಡಿದ್ದಾನೆ, ಬರ್ತಾ ಎಷ್ಟು ಟೈಮ್ ತೊಗೊಂಡಿದ್ದಾನೆ, ಟೋಟಲ್ ಕೊಟ್ಟಿದ್ದಾನೆ. ಟೈಮ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಇದೇ ಫಾರ್ಮುಲಾನ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಬರ್ಕೋಬೇಕಾಗತ್ತೆ. ಸೊ ಇಲ್ಲಿ ಹೋಗ್ತಾ ಬರ್ತಾ ಎರಡೂ ಟೈಮ್ ಕೊಟ್ಟಿರೋದ್ರಿಂದ ಹೋಗ್ತಾ ಎಷ್ಟು ಟೈಮ್ ಆಗುತ್ತೆ ಅಂದರೆ, ಡಿಸ್ಟೆನ್ಸ್ ನನಗೆ ಗೊತ್ತಿಲ್ಲ, ಲೆಟ್ ಅಸ್ ಟೇಕ್ ಡಿ, ಹಂಗೆ ಬರ್ಕೊಳ್ಳೋಣ. ಸ್ಪೀಡ್ ಎಷ್ಟಿದೆ? 3. ಡಿಸ್ಟೆನ್ಸ್ ಬೈ ಸ್ಪೀಡ್ ಗಿವ್ಸ್ ಟೈಮ್. ಬರ್ತಾ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ಅಷ್ಟೇ ಡಿಸ್ಟೆನ್ಸ್ ಇದೆ. ಡಿವೈಡ್ ಬೈ ಸ್ಪೀಡ್ ಎಷ್ಟಿದೆ? 2. ಟೋಟಲ್ ಏನಾಗಬೇಕು? 5. ಇದನ್ನು ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಸೊ ನಾನಿಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ದಟ್ ಈಸ್ 2D + 3D ಡಿವಿಷನ್ 6 ಇಸ್ ಈಕ್ವಲ್ಸ್ ಟು 5. ಈ 6 ಈ ಕಡೆ ಹೋದರೆ ಏನಾಗುತ್ತೆ? 2D + 3D 5D ಆಗುತ್ತೆ. 5D ಇಸ್ ಈಕ್ವಲ್ಸ್ ಟು 30. ಸೊ 5 1s 5 6, ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು 6 ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಇದನ್ನು ನೀವು ಸಾಲ್ವ್ ಮಾಡದೆ ಸಹ ಥ್ರೂ ದ ಆಪ್ಷನ್ ಹಾಕ್ಬೋದು. ಹೇಗೆ ಅಂದರೆ ನೋಡಿ, 5 ಕಿಲೋಮೀಟ್ರ್ ಇತ್ತು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡು D/3, ಇದು ಡೆಸಿಮಲಲ್ಲಿ ಬರುತ್ತಾ? ಟೈಮ್ ಕಂಡುಹಿಡಿತೀನಿ, ಡಿಸ್ಟೆನ್ಸ್ ಅಪಾನ್ ಸ್ಪೀಡು ಡೆಸಿಮಲಲ್ಲಿ ಬರುತ್ತೆ. ಹೋಗ್ತಾ ಬರ್ತಾ ಇಲ್ಲಿ 5 ಅವರ್ ಆಗುತ್ತೆ ಅಂತ ಅವನೇ ಕೊಟ್ಟಿದ್ದಾನೆ. ಡೆಸಿಮಲಲ್ಲಿ ಬರುತ್ತೆ ಅಂದರೆ ಈ ಆಪ್ಷನ್ ಅಲ್ಲ. ಇನ್ ಕೇಸ್ 10 ಆಗಿದೆ ಅಂತ ಅಂದ್ಕೊಳ್ಳಿ, 10/3, ಅವಾಗೂ ಏನು ಬರುತ್ತೆ? ಡೆಸಿಮಲಲ್ಲಿ ಬರುತ್ತೆ, ಇದಲ್ಲ. ಸೊ 30 ಆಗುತ್ತೆ ಅಂತ ಅಂದ್ಕೊಳ್ಳಿ, 30/3 ಹೋಗ್ತಾನೆ 10 ಅವರ್ಸ್ ಆಗಿಬಿಡುತ್ತೆ, ಬರ್ತಾ ಎಕ್ಸ್ಟ್ರಾ, ಇಲ್ಲಿರೋದೇ 5 ಅವರ್ಸ್ ಅಂದರೆ ಈ ಆಪ್ಷನ್ನು ಅಲ್ಲ. ಈ ಥರನಾದರೂ ನೀವು ಗೆಸ್ ಮಾಡಿ ಹಾಕಬಹುದಾಗಿರುತ್ತೆ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಈ ಕ್ವಶನ್ನು ನೀವೇ ಹೋಮ್ ವರ್ಕ್ ಸಾಲ್ವ್ ಮಾಡಿ ಕಮೆಂಟ್ ಹಾಕಿ, ಸರಿಯಾದ ಉತ್ತರನ ನಾನು ಪಿನ್ ಮಾಡ್ತೀನಿ. ಈ ಥರದ ಕ್ವಶನ್ಗಳು ನಿಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗಳಲ್ಲಿ ಬರುತ್ತೆ. ಸೊ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಿಮ್ಗೆ ಅರ್ಥ ಆಗ್ತಿದೆಯಾ ಹೇಗೆ ಅಂತ ಕಮೆಂಟ್ ಮಾಡಿ, ಆ್ಯಂಡ್ ಯಾವ ಕಾನ್ಸೆಪ್ಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಆ ಕಾನ್ಸೆಪ್ಟ್ಸ್ ಜೊತೆ ಮತ್ತಷ್ಟು ಕ್ವಶನ್ಗಳನ್ನ ತೊಗೋತೀನಿ. ಸೊ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.